ಇವತ್ತು ವ್ಲಾಗ್ನ ಹಾಸ್ಪಿಟಲಿಂದ ಶುರು ಮಾಡಿದ್ವಿ. ಯಾಕೆಂದರೆ ನಮ್ಮ ಅಪ್ಪನ ಸ್ವಲ್ಪ ಹುಷಾರಿಲ್ಲ, ಸೊ ಅದಕ್ಕೆ ಟೆಸ್ಟಿಗೆ ಕರ್ಕೊಂಡು ಬಂದಿದ್ದೀವಿ. ಹಾಕ್ತೀವಿ ಗೈಸ್. ನಾವು ಬರೀ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮದು ಡಾರ್ಕ್ ಸೈಡ್ ಆಫ್ ಲೈಫ್ನು ಜನ ನೋಡಲಿ, ನಮಗೂ ಕಷ್ಟ ಇದೆ ಅಂತ ಗೊತ್ತಾಗಲಿ. ಕಷ್ಟ ಇದೆ ಅಕ್ಕ ತಮ್ಮ, ಬಟ್ ನನಗೆ ಇವ್ರ ಅಜ್ಜಿ ತಾತ ಹಂಗೆ ಕಾಣಿಸ್ತಾರ. ಎಷ್ಟು ಹೆಂಗಾಗಿದ್ದಾರೆ ಫೈನಲಿ ನನ್ನ ಚಿಕ್ಕಮ್ಮ ಮತ್ತೆ ನನ್ನ ಮಾವ ನನಗೆ ತಾಂಬೂಲ ಕೊಡ್ತಾ ಇದ್ದಾರೆ. ಎಷ್ಟು ಚಿಕ್ಕ ಮಕ್ಳು ನನಗೆ ಚಿಕ್ಕಮ್ಮ ಮಾವ. ಇನ್ನೊಂದು ಚಿಕ್ಕಮ್ಮನ ರಿವೀಲ್ ಮಾಡ್ತಾ ಇದ್ದೀನಿ. ಊಟ ಕೊಟ್ಟಿದ್ದಾರೆ. ನಮ್ಮ ತಾತ ಫೋನಲ್ಲಿ ಮಾತಾಡ್ತಾ ಇರೋದು ಇಡೀ ಫಂಕ್ಷನ್ ಕೇಳಿಸ್ಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ. ಇವತ್ತು ವ್ಲಾಗ್ನ ಹಾಸ್ಪಿಟಲಿಂದ ಶುರು ಮಾಡಿದ್ವಿ. ಯಾಕೆಂದರೆ ನಮ್ಮ ಅಪ್ಪನ ಸ್ವಲ್ಪ ಹುಷಾರಿಲ್ಲ, ಸೊ ಅದಕ್ಕೆ ಟೆಸ್ಟಿಗೆ ಕರ್ಕೊಂಡು ಬಂದಿದ್ದೀವಿ. ಇಲ್ಲೇ ಕೂತಿದ್ದಾರೆ. ಪೂಜೆಗೆ ಹೋಗಬೇಕಿತ್ತು, ಸತ್ಯನಾರಾಯಣ ಪೂಜೆಗೆ. ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಹಿಂಗೆಲ್ಲ ಆಗಿರೋದ್ರಿಂದ ಹೋಗೋಕ್ಕಾಗ್ತಿಲ್ಲ. ಅಂದರೆ ಲೇಟಾಗಿ ಹೋಗ್ತೀವಿ, ಅದಕ್ಕೆ ಸತ್ಯನಾರಾಯಣ ಪೂಜೆಗೆ ಕರೀದೇನೂ ಹೋಗ್ಬೇಕಲ್ವ, ಸೊ ಅದಕ್ಕೆ. ECG ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಎಲ್ಲ ನಾರ್ಮಲ್ ಅಂತ ಬಂತು. ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿದೆ, ಯಾಕೆಂದರೆ ಜಾಸ್ತಿ ಪೊಟ್ಯಾಟೊ ಆಗಿರ್ಬೋದು, ಹೊರಗಡೆ ಐಟಮ್ಸ್ ಆಗಿರ್ಬೋದು, ಆ ಥರ ತಿಂದಾಗ ಗ್ಯಾಸ್ಟ್ರಿಕ್ ಆಗಿ ಎದೆ ನೋವು ಬಂದಿದೆ. ಬೇರೆ ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಆಯಿತು, ಎಲ್ಲ ನಾರ್ಮಲ್ ಇದೆ. ಸೊ ಅದಕ್ಕೆ ಈಗ ಹೊರಡ್ತಾ ಇದ್ದೀವಿ. ಸೇಫರ್ ಸೈಡ್ಗೆ ನಾವು ಟೆಸ್ಟ್ ಮಾಡಿಸಿದ್ವಿ ಅಷ್ಟೇ. ಸ್ವಲ್ಪ ಎದೆ ನೋವು ಮತ್ತು ಸ್ವೆಟ್ ಆಗ್ತಾಯಿದ್ರು ತುಂಬ, ಅದಕ್ಕೇ ಟೆಸ್ಟ್ ಮಾಡಿಸ್ತೀವಿ. ಇವಾಗ ರೆಡಿ ಆಗಿಬಿಟ್ಟು ಪೀಸ್ಫುಲ್ಲಾಗಿ ಸತ್ಯನಾರಾಯಣ ಪೂಜೆಗೆ ಹೊರಡೋದು, ಅದು ಬ್ಲಾಗ್ ಮಾಡ್ತೀವಿ. ಪಟ ಅಂತ ರೆಡಿಯಾಗಿ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ತುಂಬ ದೂರನೇ ಇದೆ ಅವ್ರ ಮನೆ. ಸೊ ಕಾರಲ್ಲಿ ಹೋಗ್ತಿರೋದು ನಾನು, ಅಪ್ಪ, ಅಮ್ಮ. ಸಣ್ಣದು ಆಲ್ರೆಡಿ ಹೋಗಿದ್ದಾನೆ ಮಾವನ ಜೊತೆ. ಅಂದರೆ ನನ್ನ ಅಜ್ಜಿ ಮನೇಲೇ ಇದ್ದ, ಸೊ ಅವ್ರು ಹೋಗಿದ್ದಾರೆ. ನಾವು 11ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ಇಷ್ಟೊಂದೆಲ್ಲ ಆಗಿರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ. ಅಪ್ಪಂಗೆ ಹೆಲ್ತ್ ಇಶ್ಯೂ ಆಯಿತು, ಅದೇ ಹಾಕ್ತೀವಿ ಗೈಸ್. ನಾವು ಈ ವಯ್ಯನ ಹತ್ರ ನಾವು ಪರ್ಮಿಷನ್ ತೊಗೊಳ್ಳಲ್ಲ, ಬಿಕಾಸ್ ಇವ್ರದ್ದು ಜೀವನ ಸ್ವಲ್ಪ ಹೆದರ್ಕೊಂಡಿದೆ. ನಮ್ಮನ್ನ ಆ ಥರ ಎಲ್ಲ ಏನಿಲ್ಲ, ನಾವು ಇರೋದೇ ಹೀಗೆ, ಆ ಥರ ಲೈಫ್ ಸ್ಟೈಲಲ್ಲಿದ್ದೀವಿ. ಇವ್ರು ಆ ಕಾಲದಿಂದನೂ ಹಾಗೇ ಹಾಕ್ತೀನಿ ನಾನೆಲ್ಲ. ಸ್ವಲ್ಪ ಇನ್ಮೇಲಿಂದ ಎಕ್ಸ್ಟ್ರಾ ಹಾಕ್ತೀನಿ ಇವ್ರದ್ದು. ಬರೀ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮದು ಡಾರ್ಕ್ ಸೈಡ್ ಆಫ್ ಲೈಫ್ನು ಜನ ನೋಡಲಿ, ನಮಗೂ ಕಷ್ಟ ಇದೆ ಅಂತ ಗೊತ್ತಾಗಲಿ. ಕಷ್ಟ ಇದೆ, ತುಂಬಾ ಇದೆ, ಸುಖ ಏನು ಒಂಚೂರು ಇಲ್ಲ. ನೋಡಲಿ, ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ನನ್ನ ಬ್ಲಾಗ್ನ ತುಂಬ ಜನ ನೋಡ್ತಾರೆ. ನನ್ನ ರೆಸಿಪೀಸ್ನ ಟ್ರೈ ಮಾಡಿದ್ದಾರೆ. ಅವ್ರ ಹತ್ರ ಎಲ್ಲ ಇವತ್ತು ನಾನು ನಿಮ್ಮ ಹತ್ರ ಮಾತಾಡಿಸ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿನೆಲ್ಲ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸಿ ಕೊಡ್ತೀನಿ ಅಷ್ಟೇ ಗೈಸ್. ಲಾಸ್ಟ್ ಟೈಮ್ ತಿಥಿ ವ್ಲಾಗ್ ನೋಡಿದ್ದೀರಾ, ಅಲ್ಲಿ ನಮ್ಮ ಆ ತಾತನ ಸೈಡ್ ಫ್ಯಾಮಿಲಿ ಇದ್ದರು. ಇವತ್ತು ಹೋಗ್ತಿರೋ ಫಂಕ್ಷನ್ ಅಂದರೆ ನಮ್ಮ ಅಜ್ಜಿ ಸೈಡ್ ಫ್ಯಾಮಿಲಿ, ಅಂದರೆ ಅವ್ರ ತಂಗಿ, ಅಂದರೆ ಅವ್ರದ್ದು ಅವ್ರ ಮೇಲೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಫೋನೇ ಬಿಡಿಸ್ಬಿಡ್ತಿದ್ದೆ. ಫಂಕ್ಷನ್ ನಡೀತಿರೋ ಜಾಗಕ್ಕೆ ಬಂದಿದ್ದೀವಿ. ಬನ್ನಿ ಒಳಗೆ ಹೋಗೋಣ. ಬಿಸಿಲು ಗೈಸ್, ತುಂಬ ಬಿಸಿಲು. ಹೊಟ್ಟೆ ಬಾಯಾರಿಕೆ ಎಲ್ಲ ಒಟ್ಟಿಗೆ ಆಗ್ತಾ ಇದೆ. ಊರಿಗೆ ಮುಂಚೆನೇ ಬಂದಿದ್ದಾರೆ, ನಾವೆಲ್ಲ ಲೇಟಾಗಿ ಬಂದ್ವಿ. ಏನಂಕಲ್, ಏನು ಮಾಡ್ತಾ ಇದ್ವಿ? ಯಾಕೆ ನೀವು ನೋಡಿಲ್ಲ ಅಷ್ಟೇ, ನೀವು ಬ್ಯುಸಿ ಆಗಿಬಿಟ್ಟಿದ್ದೀರಾ. ನಮ್ಮ ವಿಡಿಯೋಲ್ಲ ಎಲ್ಲಿ ನೋಡ್ತೀರಾ? ಚೆನ್ನಾಗಿ ಮಾಡ್ತೀನಾ? ತುಂಬ ಬ್ಯುಸಿ ಆಗಿದ್ದಾರೆ ಕೇಶವ್ ತಾತ. ಚಂದ್ರಿಕಾ ಅಜ್ಜಿ ಈಗ ಬರ್ತಾ ಇದ್ದಾರೆ ಆಚೆಗೆ. ನಮ್ಮ ತಾತ ಫೋನಲ್ಲಿ ಮಾತಾಡ್ತಾ ಇರೋದು ಇಡೀ ಫಂಕ್ಷನ್ ಕೇಳಿಸ್ಬೇಕು ಅಂತ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರೆ. ಹೌದಾ? 2-5 ಕೂಟ ಕುತ್ಕೊತಾ ಇದ್ದೀವಿ. ಅದು ಒಬ್ಬೊಬ್ರು ಒಂದೊಂದು ಕಡೆ ಟೆಸ್ಟ್ ಬೋಂಡ ಕೊಟ್ಟಿದ್ದಾರೆ. ಫೈನಲಿ ನನ್ನ ಚಿಕ್ಕಮ್ಮ ಮತ್ತು ನನ್ನ ಮಾವ ನನಗೆ ತಾಂಬೂಲ ಕೊಡ್ತಾ ಇದ್ದಾರೆ. ಎಷ್ಟು ಚಿಕ್ಕ ಮಕ್ಳು, ನನಗೆ ಚಿಕ್ಕಮ್ಮ ಮಾವ. ಇಲ್ಲ ಅವಳು ಚಿಕ್ಕಮ್ಮ ಆಗಬೇಕು. ಮಾವ ಇಲ್ಲಿ ದೊಡ್ಡ ಮಾವ, ಇಲ್ಲಿ ಚಿಕ್ಕ ಮಾವ. ಇವ್ರು ನಮ್ಮ ಅಜ್ಜಿ. ಇಷ್ಟು ದಿನ ನೋಡಿರ್ಲಿಲ್ಲ, ಇವತ್ತು ನೋಡ್ತಾ ಇದ್ದೀರಾ.
ನೋಡು ತಾತ ನಂಗೆ ಹೇಳಲೇ ಕೇಳು ಇಲ್ಲ. ಕೇಳು 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 ತಾತ ನಮ್ಗೆ ಹೇಳಲೇ ಇಲ್ಲ ಬರೀ ವಾ ಹೇಳ್ಸಲ್ಲ ಅವ್ರಿಗೆ. ನಂಗೆ ಹೇಳಲೇ ಇಲ್ಲ ಯಾಕೆ? ನಾ ಬೇಗ ಬಂದಿದ್ದೆ, ನೀವು ಒಳಗಡೆ ಪೂಜೆಲಿದೆ ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ. ಆಯ್ತು ಆಯ್ತಾ ಆಯ್ತು. ಸ್ವಲ್ಪ ತೆಗ್ದಿದ್ಯಾ? ಇಲ್ಲ ದೂರ ಚಿಕ್ಕಮ್ಮ ಬರ್ತಾ ಇದ್ದಾರೆ. ದೂರದಿಂದ ತೆಗಿತಾ ಇದ್ದೀನಿ. ಚಿಕ್ಕಮ್ಮ ಇನ್ನೊಂದು ಚಿಕ್ಕಮ್ಮನ ರಿವೀಲ್ ಮಾಡ್ತಾ ಇದ್ದೀನಿ. ಒಂದು ಸೈಲೆಂಟ್. ಅಕ್ಕ ತಮ್ಮ, ಬಟ್ ನಂಗೆ ಇವ್ರ ಅಜ್ಜಿ ತಾತ ಹಂಗ್ ಕಾಣಿಸ್ತಾರ? ಎಷ್ಟು ಹೆಂಗಾಗಿದ್ದಾರೆ? ಏನ್ ಗೊತ್ತು ಚೆನ್ನಾಗಿ ಮಾಡ್ತೇನೆ ವಿಡಿಯೋಸ್ ಎಲ್ಲ. ನೀವ್ ನೋಡಿದೀರಾ? ಸುಳ್ಳು ಹೇಳೋದು. ಇಷ್ಟೇನಾ? ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಮನೆಗೆ. ಎಷ್ಟು ಶೆಕೆ ಇದೆ ನೋಡಿ. 4 ಗಂಟೆ ಆಗೋಗಿದೆ ಟೈಮು. 6 o'clock ಜಿಮ್ಗೆ ಹೋಗ್ಬೇಕು. 5:30 ಹೋಗ್ತೀನಿ. ಹೊಟ್ಟೆ ಭಾರ ಆಗಿದೆ. ಅಲ್ಲಿ ಜೀರ್ಣಿಸ್ಕೋಬೇಕು. ಎಸ್ ಗೈಸ್, ಸ್ವಲ್ಪ